ಬೆಳಗ್ಗೆ ನಾವು ಮನೆಗೆ ಬಂದ್ಬಿಟ್ಟಿದ್ಯಾ? ಫ್ಲೋರಿಕಲ್ಚರ್ ಕೆಲಸ ಇಲ್ವಾ? ನಿನ್ನ ಹತ್ರ ಏನೋ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದಿದ್ದೀವಿ. ಹೌದು ನಿವೇದಿತಾ, ನಮ್ಗೆಲ್ಲ ತುಂಬಾ ಆತಂಕ ಆಗ್ಬಿಟ್ಟಿದೆ. ಅದಕ್ಕೆ ನಿನ್ನ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆತಂಕನ? ಯಾಕೆ ಶಾಂಭವಿ ಅಕ್ಕ? ನಿನ್ನೆ ರಾತ್ರಿ ಯಾರೋ ಫೋನ್ ಮಾಡಿ ಶಮ್ಮಿಗೆ ಬೆದರಿಕೆ ಹಾಕಿದಾರಂತೆ. ಬೆದರಿಕೆನಾ? ಯಾರು ಫೋನ್ ಮಾಡಿದ್ದು? ಯಾರೋ ಗೊತ್ತಿಲ್ಲ, ಮುಖ್ಯಮಂತ್ರಿ ಅಭಿಮಾನಿಗಳು ಅಂತ ಹೇಳ್ಕೊಂಡ್ರಂತೆ. ಏನಂತ ಹೇಳಿದ್ರಂತೆ? ಶರ್ಮಿಳಾ ಕೆಲಸ ಮಾಡ್ತಿರೋ ಪೇಪರಲ್ಲಿ ನೀನು ಶರ್ಮಿಳಾನು ಸೇರಿ ಆರ್ಟಿಕಲ್ ಬರ್ಸಿದ್ರಲ್ವಾ, ಮುಖ್ಯಮಂತ್ರಿಗಳಂದಾಗೇನೆ ಡಾಕ್ಯುಮೆಂಟ್ರಿ ಪ್ರಸಾರ ಆಗ್ಲಿಲ್ಲ ಅಂತ. ಅದನ್ನ ನೋಡ್ಬಿಟ್ಟು ಬೆದರಿಕೆ ಹಾಕಕ್ ಫೋನ್ ಮಾಡಿದ್ದಾರೆ. ನೀವು ಆ ಥರ ಬರ್ಸಿರೋದ್ರಿಂದ ನಮಗ್ ತುಂಬಾ ಹರ್ಟ್ ಆಗಿದೆ, ನೀವ್ ಹೀಗೆ ಬರ್ಸಿರೋದಕ್ಕೆ ಪರಿಣಾಮ ಎದುರಿಸಲೇಬೇಕಾಗುತ್ತೆ ಅಂತೆಲ್ಲ ವಾರ್ನ್ ಮಾಡಿದ್ರಂತೆ. ಅಯ್ಯೋ, ಹಾಗೆಲ್ಲ ಹೇಳಿದ್ರಂತ? ಆದ್ರೆ ಆ ಆರ್ಟಿಕಲ್ ಬರ್ದಿದ್ದು ಇವರೇ ಅಂತ ಆ ವ್ಯಕ್ತಿಗೆ ಹೇಗೆ ಗೊತ್ತಾಯ್ತು? ಆರ್ಟಿಕಲ್ ಕೆಳಗಡೆ ಅವ್ರ ಹೆಸರೇನು ಇರಲಿಲ್ವಲ್ಲ, ಬರೀ ನಮ್ಮ ವರದಿಗಾರರಿಂದ ಅಂತ ಅಷ್ಟೇ ಇತ್ತಲ್ವಾ? ಹೌದಲ್ವಾ? ಶಮ್ಮಿನೇ ಬರ್ದಿದ್ದು ಅಂತ ಅವ್ರಿಗೆ ಹೇಗೆ ಗೊತ್ತಾಯ್ತಂತೆ? ಪೇಪರ್ನಲ್ಲಿ ಯಾರು ಆರ್ಟಿಕಲ್ ಬರ್ದಿದ್ದು ಅಂತ ಅವ್ರ ಹೆಸರು ಬಿಟ್ಕೊಡಲ್ಲ ಅಲ್ವಾ? ಅದ್ ನಮ್ಗೆ ಹೇಗೆ ಗೊತ್ತಾಗ್ಬೇಕು ಹೇಳು? ನಿನ್ನ ಹೆಸರನ್ನು ಹೇಳಿದ್ನಂತ ಆ ವ್ಯಕ್ತಿ. ನಿವೇದಿತಾ ಅನ್ನೋರು ನಿಮ್ಗೆ ಆರ್ಟಿಕಲ್ ಬರೆಯೋದಕ್ಕೆ ಸಹಾಯ ಮಾಡಿದ್ದಾರೆ ಅನ್ನೋ ರೀತಿಲಿ ಅವ್ರಿಗೆಲ್ಲ ಗೊತ್ತಿದೆ. ಇಷ್ಟೊಂದೆಲ್ಲ ಇನ್ಫಾರ್ಮೇಶನ್ ಅವ್ರಿಗೆ ಗೊತ್ತಾಗಿದೆ ಅಂದ್ರೆ ಶಮ್ಮಿ ಪೇಪರ್ನವರೇ ಈ ವಿಷಯನ ಲೀಕ್ ಮಾಡಿರೋದು. ಮನೆಯವ್ರಿಗೆ, ಶಮ್ಮಿ ಪೇಪರ್ ಅವ್ರಿಗೆ ಬಿಟ್ಟು ಈ ವಿಚಾರ ಯಾರಿಗೂ ಗೊತ್ತಿರೋ ಚಾನ್ಸೇ ಇಲ್ಲ. ಶಮ್ಮಿ ಅವ್ರು ವರ್ಕ್ ಮಾಡ್ತಿರೋ ಪ್ರೆಸ್ನಲ್ಲಿ ಕೇಳಿದ್ರಂತ. ಅವಳು ಈ ತರ ಬೆದರಿಕೆ ಕರೆ ಬಂದ್ ಕೂಡ್ಲೇನೆ ಅವಳ ಎಡಿಟರ್ ಫೋನ್ ಮಾಡಿದ್ಲು. ಅವ್ರಿಗೂ ಗೊತ್ತಿಲ್ವಂತೆ ಯಾರ ಹೆಸರು ಲೀಕ್ ಮಾಡಿರೋದು ಅಂತ. ಅದ್ರ ಬಗ್ಗೆ ಆಫೀಸಲ್ಲಿ ಎಂಕ್ವೈರಿ ನಡೆಸ್ತೀವಿ ಅಂತ ಹೇಳಿದಾರಂತೆ. ಅವರು ಈ ತರ ಪ್ರೊಫೆಷನಲ್ ಇದೆಲ್ಲ ಕಾಮನ್ನು, ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ. ಆದ್ರೆ ಆತಂಕ ಆಗದೆ ಇರತ್ತ. ಸಿಎಂ ಅಭಿಮಾನಿ ಅಂತ ಹೇಳ್ಕೊಂಡಿದ್ದಾರೆ, ಅದ್ರದ್ದು ಯಾರು? ಸಿಎಂ ಕಡೆಯವರೇ ಯಾರೋ ಇರ್ಬೇಕಲ್ವಾ? ಸಿಎಂ ಕಡೆಯವ್ರಿಗೆ ತಾನೇ ಈ ತರದೆಲ್ಲ ಇನ್ಫಾರ್ಮೇಶನ್ ಸುಲಭವಾಗಿ ಸಿಕ್ಕೋದು. ಅವರೇ ಯಾರೋ ಕಂಡು ಹಿಡಿದಿದ್ದಾರೆ ನೀನು ಶರ್ಮಿಳಾನು ಆರ್ಟಿಕಲ್ ಬರೆದಿದ್ದೀರಿ ಅಂತ. ಶಮ್ಮಿ ಪ್ರೆಸ್ ಕಾನ್ಫರೆನ್ಸು, ಇಂಟರ್ವ್ಯೂ ಅಂತ ಊರೆಲ್ಲ ಓಡಾಡ್ತಿರ್ತಾಳೆ. ಮುಖ್ಯಮಂತ್ರಿ ಕಡೆಯವರು ಅವಳಿಗೆ ಏನಾದ್ರೂ ತೊಂದರೆ ಮಾಡಿದ್ರೆ ಅಂತ ನಮಗ್ ತುಂಬಾ ಆತಂಕ ಆಗ್ತಿದೆ. ಆ ವ್ಯಕ್ತಿ ನಿನ್ನ ಹೆಸರು ಹೇಳಿದಾನೆ. ನಿನಗೂ ಏನಾದ್ರೂ ತೊಂದರೆ ಮಾಡಿದ್ರೆ? ಅಯ್ಯೋ ದೇವ್ರೆ, ಈಗ ಏನ್ ಮಾಡೋದು? ಎಷ್ಟು ಹೇಳ್ದೆ ನಿನಗಿದೆಲ್ಲ ಬೇಡ ಅಂತ? ಕೇಳಿದ ನನ್ ಮಾತು? ಆಯ್ತು, ಡಾಕ್ಯುಮೆಂಟ್ರಿ ಮಾಡಿದ್ರಿ, ಆದ್ರೆ ಅದು ಪ್ರಸಾರ ಆಗ್ಲಿಲ್ಲ ಅಂತ ಯಾಕೆ ಗಲಾಟೆ ಮಾಡ್ಬೇಕಾಗಿತ್ತು? ಹೋಗ್ಲಿ ಬಿಟ್ಬಿಡ್ಬೇಕಾಗಿತ್ತು. ಮುಖ್ಯಮಂತ್ರಿಗಳ ವಿರುದ್ಧ ಪೇಪರ್ ಯಾಕೆ ಬರಿಬೇಕಾಗಿತ್ತು? ಹೌದು ನಿವೇದಿತಾ, ಹಾಗೆಲ್ಲ ಡೈರೆಕ್ಟ್ ಆಗಿ ಅವ್ರನ್ನ ಎದುರು ಹಾಕೊಂಡ್ರೆ ಅವ್ರು ಸುಮ್ಮನೆ ಬಿಡ್ತಾರ? ಅವ್ರ ಕೈ ಪವರ್ ಇದೆ, ದುಡ್ಡಿದೆ, ಏನ್ ಬೇಕಾದ್ರೂ ಮಾಡ್ಬೋದು. ಯಾವಾಗ ಏನ್ ತೊಂದರೆ ಕೊಡ್ತಾರೆ ಹೇಳಕ್ ಆಗಲ್ಲ. ಅವ್ರು ಹಾಗೇನಾದ್ರೂ ಮಾಡಿದ್ರೆ ನಮ್ ಕೈ ತಡ್ಕೊಳಕ್ ಆಗತ್ತಾ ಹೇಳಿ ಯೋಚನೆ ಮಾಡು. ನಮ್ಮ ಅಪಾರ್ಟ್ಮೆಂಟ್ ಬಿದ್ದಾಗ ರಂಜನ್ ಲಾಲ್ ಮಿಶ್ರಾ ವಿರುದ್ಧ ನಮ್ ದುಡ್ಡು ನಮ್ಗೆ ವಾಪಸ್ ಕೊಡಿ ಅಂತ ಪ್ರತಿಭಟನೆ ಮಾಡಿದಾಗ ನಮ್ಗೆ ಏನೆಲ್ಲ ತೊಂದರೆ ಆಯ್ತು? ನಮ್ಗೆ ಅನ್ಯಾಯ ಆಗಿದೆ ಅಂತ ಧರಣಿ ಕೂತಾಗ ಅವ್ನು ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಿಸ್ಲಿಲ್ವಾ? ನಮ್ CSP ಸರ್ ಶಿವಕೃಷ್ಣ ದೇಸಾಯಿ ಅವ್ರಿಗೆ ಹೇಳಿ ನಿಮ್ಮನ್ನ ಬಿಡಿಸ್ತಾ ಹೋಗಿದ್ರೆ ನಿಮ್ ಗತಿ ಏನಾಗ್ತಿತ್ತು? ಸ್ವಲ್ಪ ಜ್ಞಾಪಿಸ್ಕೋ. ನಮಗೂ ಮನೇಲೆಲ್ಲ ತುಂಬಾ ಟೆನ್ಷನ್ ಆಗ್ಬಿಟ್ಟಿದೆ ಅತ್ತೆ. ಶಮ್ಮಿ ಏನೂ ಆಗಲ್ಲ ಅಂತ ಧೈರ್ಯವಾಗಿದ್ದಾಳೆ. ಆದ್ರೆ ನಾವೆಲ್ಲ ಹೇಗ್ ಧೈರ್ಯ ತಂದ್ಕೊಳ್ಳೋದು ಹೇಳಿ? ಈ ಶಶಿ ಈಗ ತಾನೇ ಕೋರ್ಟ್ ಕೇಸಿಂದ ಬಿಡುಗಡೆ ಆಗಿದ್ದಾನೆ.
ಅಭಿಜಿತ್ ಕೆಂಡವಾಡ ಮನೆ ಹತ್ರ ಬಂದಿತ್ತು, ರಕ್ತ ಬರೋ ಹಾಗೆ ನಮ್ ಶಶಿಗೆ ಹೊಡೆದಿತ್ತು, ಎಳ್ಕೊಂಡು ಹೋಗಿತ್ತು. ಇದೆಲ್ಲ ಇನ್ನೂ ಕಣ್ಣಿಗೆ ಕಟ್ಟದಾಗಿದೆ. ನಮ್ಮ ಆದರ್ಶ ತತ್ವ ಏನೇ ಇರಬಹುದು, ಅವ್ರು ಹಿಂಸೆ ಮಾಡೋದಕ್ಕೆ ಶುರು ಮಾಡಿದ್ರೆ ನಾವ್ ಏನ್ ಮಾಡೋದಕ್ಕಾಗತ್ತೆ ಹೇಳು? ಇಬ್ರು ಹೆಣ್ಮಕ್ಳಲ್ವಾ, ಆತಂಕ ಆಗದೆ ಇರತ್ತಾ ಹೇಳು? ಇದನ್ನೆಲ್ಲ ಕೇಳ ಭಯ ಆಗ್ತಾ ಇದೆ ನಂಗೆ. ನಾನು ಈಗ್ಲೇ ಚಿದಾನಂದಕ್ಕೆ ಫೋನ್ ಮಾಡಿ ಇಲ್ಲಿ ಏನೇನ್ ಆಗ್ತಿದೆ ಅಂತೆಲ್ಲ ಹೇಳ್ಬಿಡ್ತೀನಿ. ಅವನಾದ್ರೂ ಏನಾದ್ರೂ ಮಾಡ್ಬಹುದು. ಅಮ್ಮ, ಅಣ್ಣನ ಫೋನ್ ಮಾಡಿ ಯಾಕೆ ಅವನು ಟೆನ್ಷನ್ ಕೊಡ್ತೀಯ ನೀನು? ಸುಮ್ಮನಿದೆ. ಇವತ್ ಬೆದರಿಕೆ ಹಾಕಿದ್ದಾರೆ, ನಾಳೆ ಮನೆವರೆಗೂ ಬಂದು ಏನಾದ್ರೂ ತೊಂದರೆ ಕೊಟ್ರೆ ಅವಾಗ ಏನ್ ಮಾಡ್ತೀಯ? ಈ ಮನೇಲಿರೋದು ಯಾರು? ನೀನು, ನಿಮ್ಮಪ್ಪ, ನಾನು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ಮನ್ನು ಕಾಪಾಡಕ್ಕೆ ಯಾರಿದ್ದಾರೆ? ಆ ಥರ ಎಲ್ಲ ಏನೂ ಆಗಲ್ಲಮ್ಮ. ಏನೂ ಆಗಲ್ಲ. ಬೇಡದೇ ಇರೋದೆಲ್ಲ ಮಾಡಕ್ ಹೋಗೆ ಅವನ್ ಜೈಲ್ವಾಸ ಅನುಭವಿಸಿದ್ದು, ಚಿದಾನಂದನ್ ಟ್ರಾನ್ಸ್ಫರ್ ಆಗಿದ್ದು. ಈಗಿದ್ದು ಬೇರೆ. ಏನ್ ಮಾಡೋದಪ್ಪ? ಅಮ್ಮ, ನೀ ಟೆನ್ಷನ್ ಮಾಡ್ಕೋಬೇಡ. ಕೂತ್ಕೋ. ಕೂತ್ಕೋಮ್ಮ, ಕೂತ್ಕೋ. ನನಗೀಗ ನಿಧಾನಕ್ಕೆ ಅರ್ಥ ಆಗ್ತಾ ಇದೆ ಈ ಬೆದರಿಕೆ ಕರೆ ಯಾರು ಮಾಡಿಸಿದ್ರು ಅಂತ. ಎಲ್ಲ ಅರ್ಥ ಆಗ್ತಾ ಇದೆ. ಸುಮ್ಮನೆ ಹೆದರ್ಕೊಂಡ್ರೆ ಪ್ರಯೋಜನ ಇಲ್ಲ. ಇದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ನನಗೆ ಗೊತ್ತು. ನಾನು ಹೋಗಿ ವಿಚಾರಿಸ್ತೀನಿ.